ನ್ಯೂಸ್ ವರೆಗೆ ಸ್ವಾಗತ. ಶ್ರೀಧರ್ ಅವರ ಒಂದು ಪ್ರಶ್ನೆ ಇರತಕ್ಕಂಥದ್ದು, ಯಾರು ಕಾನೂನು ಮಾಡ್ತಾರೆ? ಕಾನೂನು ಮಾಡೋರು ಮೂಢನಂಬಿಕೆಯನ್ನು ನಂಬಿದ್ದಾರೆ. ಇವತ್ತು ಅವರ ಕೊಟ್ಟಂತ ಸರ್ಕಾರಿ ಬಂಗಲೆಗಳನ್ನು ಬದಲಾವಣೆ ಮಾಡ್ಕೊಳ್ತಾರೆ, ಗೋಡೆ ಹೊಡಿತಾರೆ, ಮತ್ತೊಂದು ಕಡೆ ಅವ್ರ ಚೇರಿಗೆ ಪೂಜೆ ಮಾಡಿ ಹೋಗ್ತಾರೆ, ಅನೇಕರು ಉಂಗುರುಗಳು ಹಾಕೊಳ್ತಾರೆ, ಅನೇಕರು ಮತಯಂತ್ರಕ್ಕೆ ಪೂಜೆ ಮಾಡ್ತಾರೆ. ಸೊ ಅಂಥವರಿಂದ ಮಹಾರಾಷ್ಟ್ರದ ಕಾನೂನನ್ನು ಓದಿ ಹೊಸ ಕಾನೂನು ಮಾಡಬೇಕಾದ್ರೆ ಒಂದು ವೈಜ್ಞಾನಿಕ ಟೆಂಪರ್ ಬೇಕು, ಸೈಂಟಿಫಿಕ್ ಟೆಂಪರ್ ಒಂದು, ಅದಕ್ಕೆ ವಿಸ್ತೃತ ಚರ್ಚೆ ಆಗಬೇಕು, ಸಲಹೆಗಳು ಬರಬೇಕು. ಇದರ ಅಗತ್ಯ ಏನು ಅಂತ, ಯಾಕೆ ಬೇಕು ಈ ಒಂದು ಹೊಸ ಕಾನೂನು? ಇದಕ್ಕೆ ಅಗತ್ಯ ಎಲ್ಲಿದೆ ಅಂದರೆ ಮೂಲಭೂತವಾಗಿ ಸಂವಿಧಾನದಲ್ಲೇ ಇದೆ. ಸಂವಿಧಾನದ 51H ಪರಿಚ್ಛೇದ ಭಾಳ ಸ್ಪಷ್ಟವಾಗಿ ಈ ಸಮಾಜದಲ್ಲಿ ವೈಜ್ಞಾನಿಕ ಮನೋಭಾವ, ಮಾನವೀಯತೆ ಮತ್ತು ಸುಧಾರಣೆಯನ್ನು ತರಬೇಕು ಅಂತ ಹೇಳುತ್ತೆ. ಮತ್ತು ಜಾತ್ಯತೀತತೆ ಗ್ರಾಮೀಣ ಭಾಗದಲ್ಲಿ ಅಲ್ಲ, ಒಂದು ನಿಮಿಷ, ಅದು ತರಬೇಕು ಅಂತ ಹೇಳಿ ಅದು ಪ್ರತಿ ನಾಗರಿಕನ ಕರ್ತವ್ಯ ಅಂತ ಹೇಳಿದೆ. ಆದರೆ ಈ ಕರ್ತವ್ಯವನ್ನು ಪಾಲಿಸಕ್ಕೆ ಹೋದವ್ರ ಮೇಲೇನೆ ಇವತ್ತು ಹಲ್ಲೆ ಆಗ್ತಾ ಇದೆ. ಈಗ ದಾಬೋಲ್ಕರ್ ಮೂಢನಂಬಿಕೆಯನ್ನು ಯಾರು ವಿರೋಧಿಸ್ತಾರೆ, ಯಾರು ವೈಜ್ಞಾನಿಕ ಮನೋಭಾವವನ್ನು ಹೇಳಕ್ ಪ್ರಯತ್ನ ನಟರಾಜ್ ಮೇಲೆ ಕೂಡ ಅನೇಕ ರೀತಿ ಕೇಸ್ಗಳಿದೆ. ಇವ್ರ ಮೇಲೇನೆ ಕೇಸ್ ಆಯಿತು, ದಾಬೋಲ್ಕರದ ಹತ್ಯೆನೇ ಆಯಿತು. ಅದರಿಂದ ಇಲ್ಲಿ ಏನಂದರೆ ಸಂವಿಧಾನದ ಆಶೋತ್ತರಗಳಿಗೆ ಅನುಗುಣವಾಗಿಯೇ ಸರ್ಕಾರಗಳು ಈ ಥರದ್ದೊಂದು ಕಾನೂನು ತರೋದು ಭಾಳ ಅತ್ಯಗತ್ಯ ಮತ್ತು ಅನಿವಾರ್ಯ ಕೂಡ. ಎರಡನೇದು, ನೀವು ಹೇಳ್ದಂಗೆ ಅವ್ರ ಕಾನೂನು ಏನು ತರ್ತಾರೋ ಅದು ಫಸ್ಟು ಅವರಿಗೆ ಅನ್ವಯ ಆಗುವಂಥದ್ದು ಕಾನೂನು ಆಗಿರಬೇಕು. ಸರ್ಕಾರದಲ್ಲೇ ಅಥವಾ ವಿಧಾನಸೌಧದಲ್ಲೇ ಮೂಢನಂಬಿಕೆಗಳ ಪ್ರಾಕ್ಟೀಸನ್ನು ಮಾಡೋಕ್ಕೆ ಹೊರಟ್ರೆ ಅದೊಂದು ಕೆಟ್ಟ ಮಾಡೆಲ್ ಆಗುತ್ತೆ. ಅಂಥರದ್ದೊಂದು ಮಾಡೆಲ್ ನಾವು ಈಗಾಗಲೇ ಸಾಕಷ್ಟು ನೋಡಿದ್ದೀವಿ. ಅದರಿಂದ ಮೊದಲು ಯಾರು ಕಾನೂನು ಮಾಡ್ತಾರೋ ಅವರು ಅದರ ಪ್ರಾಕ್ಟೀಷನರ್ಸ್ ಆಗಿರಬೇಕು. ಅದು ನಂಬರ್ 1. ಎರಡನೇದು, ಮೂಢನಂಬಿಕೆಗಳಲ್ಲಿ ಯಾವ್ಯಾವುದು ಅನ್ನೋ ಒಂದು ಪಟ್ಟಿಯನ್ನು ಮಾಡಿ ಆದಷ್ಟು ಆ ಆಚರಣೆಗಳ ಹಿಂದೆ ಇರುವಂಥ ಕೆಲವು ಸಾಮಾನ್ಯ ಅಂಶಗಳನ್ನು ಕ್ರೋಢೀಕರಿಸಿ ಅದ್ರ ಮೂಲಕ ಒಂದು ಕಾನೂನನ್ನು ತರಕ್ಕೆ ಸಾಧ್ಯ. ಆ ಮೂಢನಂಬಿಕೆಗಳ ಪಟ್ಟಿ ಮಾಡ್ತಾ ಇದ್ರಿ, ನಾವು ಮಾಡ್ತಾ ಇದ್ದೀವಿ. ಆದಷ್ಟು ಅದಕ್ಕೆ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಂದೊಂದು ಬಿಡಿಯಾದ ಆಚರಣೆಗಳನ್ನು ನಿಷೇಧಿಸಬೇಕೇ ಬೇಡವೆ ಅನ್ನೋದಕ್ಕಿಂತ ನಾನು ಅದರ ಹಿಂದೆ ಇರೋ ಆಶಯಗಳು, ಅದರ ಸ್ವರೂಪ ಏನು. ಹಾಗಾಗಿ ಕೆಲವು ಮೂಢನಂಬಿಕೆಗಳು, ಇವಾಗ ಮೂಢನಂಬಿಕೆಗಳಲ್ಲಿ ಬೇಕಾದಷ್ಟು ವಿಧ ಇದೆ. ಒಂದು ಹಾನಿಕಾರಕ ಮೂಢನಂಬಿಕೆ, ಇನ್ನೊಂದು ವೈಯಕ್ತಿಕವಾಗಿ. ಈಗ ನಾನು ಯಾವುದೋ ಒಂದನ್ನು ನಂಬ್ತೀನಿ, 13ನೇ ಸಂಖ್ಯೆ ಬಗ್ಗೆ ನನಗೊಂದು ದೊಡ್ಡ ಅನುಮಾನ ಇದೆ, ಅಥವಾ ನಾನು ಈ ಮಗ್ಲಲ್ಲೇ ಹೇಳಬೇಕು, ಈ ಥರದ ಕೆಲವು ವೈಯಕ್ತಿಕವಾದ ಮೂಢನಂಬಿಕೆಗಳಿಂದ ಬೇರೆಯವ್ರಿಗೆ ತೊಂದರೆ ಆಗಲ್ಲ, ಖಾಸಗಿ ಅದು. ಆದರೆ ಸಾಮಾಜಿಕವಾದ ಮೂಢನಂಬಿಕೆ ಇದೆ, ಬೇರೆಯವ್ರ ಮೇಲೆ ಅದು ಹೇರಲ್ಪಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೈಹಿಕ ಮತ್ತು ಮಾನಸಿಕ ಹಿಂಸೆಗೆ ಆ ಮೂಢನಂಬಿಕೆಗಳು ಕಾರಣ. ಮಾನವನ ಬದುಕಿನ ಘನತೆ ಮಾಡುವಂಥದ್ದು ಅದು ಬಹಳ ದೊಡ್ಡದು. ಮಾನವನ ಘನತೆಗೆ, ಈಗ ಮಡೆ ಸ್ನಾನ ಮಾನವನ ಘನತೆಗೆನೆ ಕುಂದು ತರುವಂಥದ್ದು. ಸೊ ನಿಮ್ಮ ಕರಡು ಪ್ರತಿಯಲ್ಲಿ ಅದು ಕೂಡ ಸೇರುತ್ತಾ? ಖಂಡಿತ. ಘನತೆಯನ್ನು ಕುಂದು ತರೋ ಅಂಥ ಯಾವುದೇ ಕೆಲಸಗಳಾಗಲಿ ಅದು ಮೂಢನಂಬಿಕೆಗಳ ಒಳಗಡೆ ಬರಬೇಕು. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಅಧ್ಯಯನ ಮಾಡ್ತಾ ಇದ್ದೇವೆ. ಆದರೆ ಸ್ವರೂಪ ಹೀಗಿರುತ್ತೆ ಅಂತ ನಾನು ಈಗ ಸೂಚನೆ ಕೊಡಬಲ್ಲೆ. ಮನುಷ್ಯನ ಡಿಗ್ನಿಟಿ, ಎರಡನೇದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸೋದು. ಇದು ಕೇವಲ ಕಾನೂನಿನ ಮಾತ್ರ ಅಲ್ಲ, ಕೆಲವು ಶಿಕ್ಷಣದ ಮೂಲಕನೂ ಆಗಬೇಕು. ಶಿಕ್ಷಣದಲ್ಲಿ ಉದಾಹರಣೆಗೆ ಅಂದರೆ ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲ್ಗಳಲ್ಲಿ ಈ ವೈಜ್ಞಾನಿಕ ಮನೋಭಾವವನ್ನು ಕುರಿತಂಗೆ ಪ್ರಶ್ನೆ ಮಾಡೋವಂಥ ಒಂದು ಮನೋಭಾವವನ್ನು ಬೆಳೆಸೋವಂಥ ಪಠ್ಯಕ್ರಮವನ್ನು ನಾವು ಅಳವಡಿಸ್ಕೊಳ್ಬೇಕು. ಈ ಥರ ನಾನಾ ರೀತಿಯಲ್ಲಿ ಇದನ್ನು ತಡೆಗಟ್ಟಬಹುದು. ಹುಲಿಕಲ್ ನಟರಾಜ್, ಒಂದು ಬಹಳ ವೈರುಧ್ಯ ಇದೆ. ಇವತ್ತು ಕೇರಳದಲ್ಲಿ ಎಡಪಂಥೀಯ ಸರ್ಕಾರ, ಕಮ್ಯುನಿಸ್ಟ್ ಬಹಳ ನಾಸ್ತಿಕರವರು, ಅಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿಯ ದಿವ್ಯ ಜ್ಯೋತಿ ವಿಚಾರದಲ್ಲಿ ಕೂಡ ತಾವು ಕೋರ್ಟ್ಗೆ ಹೋದ್ರಿ. ಅಯ್ಯಪ್ಪ ಸ್ವಾಮಿಯ ಜ್ಯೋತಿ ದೇವ ನಿರ್ಮಿತ ಅಲ್ಲ, ಅದು ಮಾನವ ನಿರ್ಮಿತ ಅಂತೇಳಿ ಏನು ಹೇಳಿದ್ರು ನಾನ್ ಬೆಲೆಬೆಲ್ ವಾರಂಟ್. ಬಟ್ ಜನ ನಂಬಲ್ಲ, ಅದು ನಂಬಲ್ಲ. ಇಷ್ಟು ವರ್ಷಗಳಿಂದ ನಂಬ್ಕೊಂಡು ಬಂದಿದ್ದು. ಹಲ್ಲೆ ಮಾಡಿದ್ರು ಮಡಿಕೇರಿನಲ್ಲಿ. ನನಗೆ ನಿಜವಾಗ್ಲೂ ನನಗೆ ನ್ಯಾಯ ಕೊಟ್ಟಿದ್ದು ಹೈಕೋರ್ಟ್. ಅದು ಯಾವಾಗ ಹೈಕೋರ್ಟ್ ನಮಗೆ ನ್ಯಾಯ ತೀರ್ಪು ಕೊಡ್ತೋ, ತೀರ್ಪು ಕೊಟ್ಟಾಗ ನನಗೆ ಖುಷಿ ಆಯಿತು. ಸತ್ಯ ಸ್ವಲ್ಪ ಬಯಲಾಗಲಿಕ್ಕೆ ಕಷ್ಟ ಆಗುತ್ತೆ. ಎಕ್ಸಾಂಪಲ್, ಕುದುರೆಯನ್ನು ನೀವು ಕುದುರೆ ಅಂತ ಹೇಳಿ ಜನ ನಂಬ್ತಾರೆ. ಆ ಕುದುರೆಯನ್ನು ಕತ್ತೆ ಅಂತ ಹೇಳಿದ್ರು ನಂಬ್ತಾರೆ. ಕತ್ತೆಯನ್ನು ಕತ್ತೆ ಅಂತ ಹೇಳಿದರೆ ಜನ ನಂಬಲ್ಲ. ಅಲ್ಲಿ ಏನಂದರೆ ಸತ್ಯವನ್ನು ಸತ್ಯ ಅಂತ ಹೇಳಿದರೆ ಜನ ನಂಬಲಿಕ್ಕೆ, ಸ್ವೀಕರಿಸಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಎರಡನೇ, ನಾನು ಈ ಕೃತಜ್ಞತೆ ನಿಮ್ಮ ಚಾನಲ್ ಮುಖಾಂತರ ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, 20 ವರ್ಷಗಳ ಸತತವಾಗಿ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಆ ಸ್ಟ್ರಗಲ್ ಮಧ್ಯೆ ಈಗ SR ಪಾಟೀಲ್ ಇಡೀ ರಾಜ್ಯದಾದ್ಯಂತ ವೈಚಾರಿಕ ಜಾಗೃತಿಯನ್ನು ಜಾಥಾವನ್ನು ಮಾಡಲಿಕ್ಕೆ ಅವರು ಸರ್ಕಾರ ಅವಕಾಶ ಕೊಟ್ಟಿದೆ. ಎರಡನೇದು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಅವರು ಕೂಡ ಈಗ ನನಗೆ ಹುಲಿಕಲ್ ನಟರಾಜ್ ಹೆಸರಿನಲ್ಲೇ ಕಳಿಸಿದ್ದಾರೆ, ನೀವು ಜಾಥಾ ಮಾಡಿ ವೈಚಾರಿಕ. ಖಂಡಿತ. ಆದ್ರೆ ಅದು ಮಾಡ್ತಾನೆ ಯಾರು ಈ ಮೂಢನಂಬಿಕೆಗಳನ್ನು ಬಯಲುಗೊಳ್ತಾರೆ, ಪವಾಡ, ಈ ಸುಳ್ಳು ಪವಾಡಗಳಿದಾವಲ್ಲ, ಅದನ್ನು ಬಯಲು ಮಾಡುವಾಗ ನಿಮಗೆ ರಕ್ಷಣೆ ಕೊಡ್ಬೇಕಲ್ಲ. ಇವತ್ತು ಮಹಾರಾಷ್ಟ್ರ ಕಾನೂನಿನಿಂದ ಯಾರು ಮಾಯಾಮಂತ್ರ ಮಾಡ್ತಾರೆ, ಇವತ್ತು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ, ವಾಮಾಚಾರ ಮಾಡ್ತಾರೆ, ಅಂಥವ್ರು ಪತ್ತೆ ಆದರೆ 7 ವರ್ಷ ಜೈಲು ಶಿಕ್ಷೆ ಆಗ್ಬೇಕಂತಿದೆ.
ಎಸ್ ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಯೋಚನೆ ಮಾಡಬೇಕು ಮತ್ತು ಇಂಥ ಪ್ರಜ್ಞಾವಂತರು ಯೋಚನೆ ಮಾಡಬೇಕು. ಈಗ ನಾನು ರಾತ್ರಿ ಹೊತ್ತಿಗೆ ನಡ್ಕೊಂಡು ಹೋಗೋಕ್ಕೆ ಭಯ ಆಗುತ್ತೆ. ಯಾಕೆಂದರೆ ಯಾರೋ ಅಂಗೈಯಲ್ಲಿ ಜ್ಯೋತಿ ಇದು ಶಿವಲಿಂಗ ತೋರಿಸ್ತೀನಿ ಅಂತ ಹೇಳೋನು ನನಗೆ 6,000 ಜನ ಇದ್ದಾರೆ ಬೆಂಬಲಿಗರು, ನಮ್ಮ ಅಭಿಮಾನಿಗಳು, ನೀನು ಹೇಗಿರ್ತೀಯ ಅಂತ ಹೆದರಿಕೆಯನ್ನು ಕೊಟ್ಟಿದೆ. ಯಾರೋ ಶಿವಸಾಯಿ ಬಾಬಾ ಅಂತಕ್ಕಂಥವ್ರನ್ನ ಅವ್ರನ್ನ ನಾವು ಯೋಚನೆ ಮಾಡಿದಾಗ ಆಯಪ್ಪ ಹೇಳ್ತಾರೆ ನನಗೆ 30,000 ಜನ ಇದ್ದಾರೆ ಅಂತ. ಈ ಢೋಂಗಿಗಳು ಪ್ರತಿನಿತ್ಯ ಸೆಕೆಂಡು ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ. ಸ್ವತಃ ದೇವಮಾನವರು. ಅದಕ್ಕಿಂತ ಮುಖ್ಯವಾಗಿ ನನಗೀಗ ಟಾರ್ಚರ್ ಕೊಡ್ತಾರೆ ಯಾರು ಅಂದರೆ ವಾಮಾಚಾರ ಮಾಟ ಮಂತ್ರ ಮಾಡೋರು. ಒಬ್ಬ ಹೇಳಿದ್ದಾನೆ, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಈ ಅಮಾವಾಸ್ಯೆ ದಿವಸ ಎಡಗಾಲನ್ನ ವಾಮಾಚಾರದ ಮುಖಾಂತರ ತೆಗಿತೀನಿ. ಯಾವ ಡೇಟ್ ಅದು ಅಮಾವಾಸ್ಯೆ ದಿವಸ. ಅದು ಎಲ್ಲಾ ಮಾಧ್ಯಮಗಳನ್ನು ಕರಿಬೇಕು ಅಂತ ಗ್ರಾಹಕರ ಕೋರ್ಟ್ಗೆ ಹೋಗ್ಬೇಕು. ಯಾಕೆಂದ್ರೆ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಸುಳ್ಳು ಹೇಳಕ್ಕಾಗಲ್ಲ. ನಾನು ಆನಂದ್ ಗುರುಜಿ ಅವ್ರು ಕೇಳ್ತೇನೆ. ಆನಂದ್ ಗುರುಜಿ ಅವರು ಇಲ್ಲಿ ನಟರಾಜ್ ಬಹಳ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತಾ ಇದ್ರು. ಈ ವಾಮಾಚಾರ ಮಾಡೋರು ನಾನು ಅಮಾವಾಸ್ಯೆ ದಿವಸ ನಿನ್ನ ಕಾಲು ಕೈ ತೆಗಿತೀನಿ, ನಿನ್ನನ್ನು ಬಯಲು ಮಾಡಬೇಡ ಅನ್ನೋಂಥದ್ದು. ನಿಜಕ್ಕೂ ಕೂಡ ವಾಮಾಚಾರ ಮಾಡುವಂಥವ್ರು ಪತ್ತೆ ಆದರೆ 7 ವರ್ಷ ಜೈಲು ಶಿಕ್ಷೆ ಆಗ್ಬೇಕಂತೇಳಿ ಮಹಾರಾಷ್ಟ್ರದ ಕಾನೂನು ಹೇಳುತ್ತೆ. ಕರ್ನಾಟಕದಲ್ಲೂ ಕೂಡ ಶ್ರೀಧರ್ ಅವರು ನಿತಿನ್ ಹೇಳೋ ಪ್ರಕಾರ ಅಂತ ಅನೇಕ ಆಚರಣೆಗಳಿದಾವೆ. ಇವತ್ತು ಮುಗ್ಧರು ಬಲಿಯಾಗ್ತಾ ಇದ್ದಾರೆ. ಅಂತ ಆಚರಣೆಗಳು ಪಟ್ಟಿ ಮಾಡುವಾಗ ಈ ಎಲ್ಲ ವಿಚಾರಗಳು ಕೂಡ ಒಂದು ರೀತಿ ಜನ ಕೂಡ ವಿರೋಧ ಮಾಡ್ತಾರೆ ಅಂತ ನಂಬಿಕೆಗಳು ಬಹಳ ದಿವಸದಿಂದ ಉಳ್ಕೊಂಡಿರೋದ್ರಿಂದ. ಇಲ್ಲ, ಇಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾದ ವಿಚಾರ ಇದೆ. ಪ್ರತಿಯೊಬ್ಬರು ಜೀವನದಲ್ಲಿ ನೆಮ್ಮದಿ ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಮನುಷ್ಯ ತಾನು ಹಾಕೋ ಒಂದೊಂದು ಹೆಜ್ಜೆನಲ್ಲೂ ನೆಮ್ಮದಿಗಾಗಿ ಕಾಪಾಡ್ತಿದ್ದಾನೆ. ಯಾಕೆಂದರೆ ಪ್ರತಿ ದಿವಸ ಇವತ್ತಿನ ದಿವಸ ಸಾಕಷ್ಟು ಸಮಸ್ಯೆಗಳಲ್ಲಿದ್ದಾರೆ ಜನ. ಆ ಸಮಸ್ಯೆಗಳಿಂದ ಹೊರತು ಬಂದು ನೆಮ್ಮದಿ ಬೇಕು ಅಂದಾಗ ಇಂತಹ ವಾಮಾಚಾರ ಮಾಟ ಮಂತ್ರ ಅದು ಇದು ಕೆಟ್ಟು ಬಟ್ಟ ಪ್ರಯೋಗಗಳಿದ್ದರೆ, ಅಂತಹ ನಿಂಬೆಹಣ್ಣು ಪ್ರಯೋಗ ಆಗಲಿ, ಮಳೆ ಹೊಡಿತಕ್ಕಂಥದ್ದಾಗಲಿ, ಪುತ್ತಳಿಕ ಆಗಲಿ, ಇಂಥವೇನಾದ್ರು ಇದ್ದರೆ ಅಂಥದ್ದು ಕಂಡು ಬಂದ ತಕ್ಷಣ ಫಟ್ ಅವ್ರು ಹಿಡಿಬೇಕು. ಹಿಡಿದು ಅವ್ರನ್ನ ದೂರ ಹಾಕಿ, ಅದು ತಪ್ಪಲ್ಲ. ಆದರೆ ಸುಮ್ಮನೆ ಬೇರೆಲ್ಲವನ್ನು ಮಾತಾಡೋದಕ್ಕಿಂತ ಫಸ್ಟ್ ಕಾರ್ಯಗತ ಶುರು ಆಗ್ಬಿಡ್ಬೇಕಿದು. ಆಗದೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯನು. ನೆಮ್ಮದಿ ಉಸಿರಾಟ ಬಿಡ್ತಾರೆ. ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ನಾನಾದಂಗೆ ಅದು ಸಂವಿಧಾನದಲ್ಲಿ ಆಗ್ಲೇ ಇರುವಂತ ಒಂದು ಅಂಶ. ಇದನ್ನ ಮಾಡಲೇಬೇಕು, ಇಷ್ಟು ದಿನ ಯಾಕೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆ ಅಷ್ಟೇ ವಿನಃ. ಎರಡನೇದು, ಈ ಕಾನೂನನ್ನು ಮಾಡುವಾಗ ನಾವು ಆಗಲೇ ಹೇಳ್ದಂಗೆ ಸರ್ಕಾರ ಇದು ಇಡೀ ದೇಶಕ್ಕೆ ಮಾದರಿ ಆಗುವಂಥ ಒಂದು ಕಾನೂನನ್ನು ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡಬೇಕು. ಮಹಾರಾಷ್ಟ್ರದ ಕಾನೂನಲ್ಲಿ ಇರೋ ಕೆಲವು ಅಂಶಗಳನ್ನು ತೊಗೊಳ್ಬೋದೇ ವಿನಃ ಎಲ್ಲವನ್ನೂ ತೊಗೊಳಕ್ಕಾಗಲ್ಲ. ಯಾಕೆ ಅಂತಂದರೆ ಇದರಲ್ಲಿ ನೀವಾಗಲೇ ಮುಂಚೆ ಹೇಳ್ದಂಗೆ ಭಾರಿ ತಳ ಸಮುದಾಯದಲ್ಲಿರುವಂಥ ಕೆಲವು ವರ್ಗದ ಜನಗಳ ಮೇಲೆ ಗದಾಪ್ರಹಾರವನ್ನು ಮಾಡುತ್ತೆ. ಅಂದರೆ ಇದು ಯಾವುದನ್ನು ನೀವು ಮಾಡೋಕ್ಕೆ ಹೋಗಿ ದೊಡ್ಡವರು ಯಾರು ಈ ಮೂಢನಂಬಿಕೆ ಮತ್ತು ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೋ ನೆಮ್ಮದಿ ಅಂತ ಅವ್ರು ಕರ್ಕೊಂಡು ಮಾಡ್ತಾ ಇದ್ದಾರೆ ಅವ್ರ ಮೇಲೆ. ಇದಕ್ಕೊಂದು ಉದಾಹರಣೆ ಅಂದರೆ ಈಗ ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ ಅದನ್ನು ಜಾರಿಗೆ ತಂದು ಹಾವಾಡಿಸೋರ್ನ, ಕರಡಿ ಆಡಿಸೋರ್ನ ಹಿಡ್ಕೊಂಡು ಹೋದ್ರು. ಆದ್ರೆ ಇಡೀ ಅರಣ್ಯವನ್ನೇ ತಿಂದಾಕ್ತಾ ಇರೋಂಥವ್ರ ಮೇಲೆ ಈ ವೈಲ್ಡ್ ಲೈಫ್ ಆ್ಯಕ್ಟ್ ಅಷ್ಟು ಪರಿಣಾಮಕಾರಿ ಕೆಲಸ ಮಾಡಲ್ಲ. ಆ ಥರದ್ದೊಂದು ಕೆಲಸ ಇಲ್ಲ, ಆಗಬಾರ್ದು. ಇದು ನಮ್ಮ ಬೈಕ್. ನಿತಿನ್ ಅವರೇ, ಈಗ ಶ್ರೀಧರ್ ಒಳ್ಳೆ ಪಾಯಿಂಟ್ ಹೇಳಿದ್ರು. ಕಾಡಲ್ಲಿ ಇವತ್ತು ಬೇಟೆ ಆಡಿ ಇವತ್ತು ಪ್ರಾಣಿಗಳನ್ನ ಬಲಿ ತೆಗೆದುಕೊಳ್ಳುವಂಥದ್ದು, ಅದಕ್ಕೆ ಯಾವುದೇ ಕಾಯ್ದೆಗೆ ಬರ್ತಾ ಇಲ್ಲ. ಇವತ್ತು ಕುರಿ ಕೋಳಿ ಬಲಿ ಕೊಡುವಂಥ ದೇವರುಗಳಿದ್ದಾರೆ. ಹೆಣ್ಣು ಗಂಡು ದೇವರ ಇವತ್ತು ಹೆಣ್ಣು ದೇವತೆಗಳು, ಗ್ರಾಮ ದೇವತೆಗಳು, ಊರಪ್ಪ ಅಂತ ಕರಿತೀವಿ. ಇವತ್ತು ಮಂಟೆಸ್ವಾಮಿ ಜಾತ್ರೆ, ಸಿದ್ದಪ್ಪ ಜಾತ್ರೆ, ಇವತ್ತು ತಿಪ್ಪೇಸ್ವಾಮಿ ಜಾತ್ರೆ, ಇಲ್ಲೆಲ್ಲ ಕೂಡ ಸಾವಿರಾರು ಕೋಳಿ ಕೋಣಗಳನ್ನು ಬಲಿ ಕೊಡ್ತಾರೆ. ಇವತ್ತು ಚಂದ್ರಗುತ್ತಿ ನಿಷೇಧ ಇರ್ಬೋದು. ಇವತ್ತು ಅನೇಕ ಕಡೆಗಳಲ್ಲಿ ಬೆತ್ತಲೆ ಪೂಜೆ, ದೇವದಾಸಿ ಪದ್ಧತಿ ನಿಷೇಧ ಆಗಿದೆ. ಆದರೆ ಇಲ್ಲಿ ಬಂದಾಗ ನಮಗೆಲ್ಲೋ ಒಂದು ಕಡೆ ಕಾಂಟ್ರಾಡಿಕ್ಟರಿ ಬರುತ್ತೆ ಅಂತ. ನೀವು ಮೂಢನಂಬಿಕೆಯನ್ನು ಮಾಡುವಾಗ ಈ ನಂಬಿಕೆಗಳು ಬಂದಿದ್ದಾವೆ. ಯಾಕಂದರೆ ಆಹಾರ ಪದ್ಧತಿ ಅದು, ಬಣ್ಣ ಮತ್ತು ಆಹಾರ ಭಾಷೆ ಮೇಲೆ ಒಂದು ತಾರತಮ್ಯ ಇದೆ. ಈ ತಾರತಮ್ಯ ಕೂಡ ಇದರಲ್ಲಿ ಬಂದ್ಬಿಡುತ್ತೆ, ಅಪಾಯ ಇದೆ ಅನ್ನುವಂಥದ್ದು. ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಕೆಲವೊಂದು ಕೆಳಮಟ್ಟದಲ್ಲಿರುವಂಥ ಆರ್ಥಿಕ ವರ್ಗದವರಿಗೆ ಇದರ ಒಂದು ಪೆಟ್ಟು ಹೆಚ್ಚು ಬೀಳೋದು ಅಥವಾ ಬಹುತೇಕವಾಗಿ ಅವರಿಗೆ ಬೀಳುವಂಥ ಸಾಧ್ಯತೆಗಳಿವೆ. ಅದರಿಂದ ಯಾವ ಸಾಮಾಜಿಕ ದುಷ್ಪರಿಣಾಮ ಇಲ್ಲ. ಅವರೇನೋ ದೇವಿಗೆ ಒಂದು ಬಲಿ ಕೊಟ್ಟು ತಮ್ಮನೆ ಹೌದು. ಈಗ ವ್ಯವಸ್ಥಿತವಾಗಿ ಏನು ಮೂಢನಂಬಿಕೆಗಳು ಅಥವಾ ಈ ಒಂಥರ ಏನು ಒಂದು ಸಂಪ್ರದಾಯಗಳು ನಡ್ಕೊಂಡು ಬರ್ತಾ ಇದೆ ಮಾಧ್ಯಮಗಳ ಮೂಲಕ ಆಗಲಿ ಇನ್ನಿತರ ವ್ಯವಸ್ಥಿತ ರೀತಿಗಳಲ್ಲಿ ಆಗ್ತಾ ಇರುವಂಥದ್ದು, ಇದನ್ನೂ ಕೂಡ ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಕಾನೂನು ಆಗಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಿಮ್ಮ ಸಿದ್ಧ ಆಗ್ತಾ ಇರೋ ಕರಡಿನಲ್ಲಿ ಎಲ್ಲ ಅಂಶಗಳು ಇರ್ತವೆ. ನಾನೇನು ಹೇಳ್ತಾ ಇರೋದು ಅಂತಂದ್ರೆ, ಈ ಕಾರಣಕ್ಕಾಗಿ ಈಗ ಲಾ ಮಿನಿಸ್ಟರ್ ಆಗಲಿ ಚೀಫ್ ಮಿನಿಸ್ಟರ್ ಆಗಲಿ ಏನು ನಾವು ಸುಮ್ಮನೆ ಮಹಾರಾಷ್ಟ್ರ ಕಾನೂನನ್ನು ಇವತ್ತು ಜಾರಿ ಮಾಡ್ತೀವಿ, ಆ ರೀತಿ ಯಥಾವತ್ತಾಗಿ ಮಾಡೋದು ಬೇಡ. ಯಾಕಂದ್ರೆ ಮಹಾರಾಷ್ಟ್ರ ಕಾನೂನು ತರಾತುರಿಯಲ್ಲಿ ರಿಯಾಕ್ಷನರಿಯಾಗಿ ಕೇವಲ ದಬೋಳ್ಕರ್ ಅವರು ತೀರೋದ್ರು ಅನ್ನೋ ಕಾರಣಕ್ಕೆ ಅವರಿಗೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಅರ್ಧ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ರೀತಿಯಲ್ಲಿ ಆಕ್ರೋಶವನ್ನ ಅಷ್ಟಕ್ಕೆ ಮಾಡಿದ್ದಾರೆ ವಿನಃ ಯಾವುದೇ ರೀತಿ ಪ್ರಗತಿಪರವಾದಂಥ ಒಂದು ಚಿಂತನೆ ಅದರಲ್ಲಿ ಇಲ್ಲ. ಈಗ ಬಹುಮುಖ್ಯವಾಗಿ ನಾನು ಹೇಳುವಂಥದ್ದು ಕೇಳಿ ದಯವಿಟ್ಟು. ಏನು ಅಂತಂದರೆ, ಅದರಲ್ಲಿ ಬರೀ ವಿಜಿಲೆನ್ಸ್ ಆಫೀಸರ್ ಅಂತ ಒಬ್ಬನ ನೇಮಕ ಮಾಡ್ತಾರೆ. ನೇಮಕ ಮಾಡಿಬಿಟ್ಟು ಆತ ವಿಜಿಲೆನ್ಸ್ ಆಫೀಸರ್ ಯಾರು? ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್.
ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಈ ನಂಬಿಕೆ, ಅಪನಂಬಿಕೆ, ದುರ್ನಂಬಿಕೆ ಇವುಗಳ ವಿಚಾರವಾಗಿ, ಮೂಢನಂಬಿಕೆ ವಿಚಾರವಾಗಿ ಎಷ್ಟು ಅರಿವಿದೆ ಒಂದನೇದು. ಎರಡನೇದಾಗಿ ದಬೋಳ್ಕರ್ ಅಂತ ವ್ಯಕ್ತಿಗಳು ಅಥವಾ ನಮ್ಮ ಹುಲಿಕಲ್ ನಟರಾಜ್ ಅಂತ ವ್ಯಕ್ತಿಗಳು ಸಾಕಷ್ಟು ರಿಸ್ಕ್ಸ್ಗಳನ್ನು ತಗೊಂಡು, ಲೈಫ್, ಲಿಬರ್ಟಿ, ಲಿಮ್ಸ್ಗೆ ರಿಸ್ಕ್ ತಗೊಂಡು ಈ ರೀತಿ ಇದನ್ನೆಲ್ಲ ಎಕ್ಸ್ಪೋಸ್ ಮಾಡುವಂಥ ಸನ್ನಿವೇಶದಲ್ಲಿ ಅವರನ್ನು ಪ್ರೊಟೆಕ್ಟ್ ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಾವಿಷನ್ ಕೂಡ ಇಲ್ಲ ಮಹಾರಾಷ್ಟ್ರ ಕಾನೂನು. ಈ ರೀತಿಯ ಕಾನೂನು ನಮ್ಮ ಕರ್ನಾಟಕಕ್ಕೆ ಬೇಕೇ? ಬೇಡ, ಖಂಡಿತವಾಗ್ಲೂ ಬೇಡ. ಆ ಕಾರಣದಿಂದಾಗಿ ವಿಸ್ತೃತ ಚರ್ಚೆ ಅನಿವಾರ್ಯ. ಆ ವಿಸ್ತೃತ ಚರ್ಚೆಗೆ ಅನುವು ಮಾಡಿಕೊಡ್ಬೇಕು ಸರ್ಕಾರ. ನಾಳೆನೇ ತಂದುಬಿಡ್ತೀವಿ, ಬರೋ ವಾರದಲ್ಲೇ ತಂದುಬಿಡ್ತೀವಿ, ನೆಕ್ಸ್ಟ್ ಸೆಷನಲ್ಲೇ ತರ್ತೀವಿ ಅನ್ನೋ ಒಂದು ಹೇಳಿಕೆ ಕೊಡೋದು ಬೇಡ. ಕೇವಲ ಮಾಧ್ಯಮದ ಮೂಲಕ ಜನರನ್ನು ಅದು ಒಂದು ರೀತಿಯಲ್ಲಿ ಮೋಸ ಮಾಡುವಂಥ ಪ್ರಯತ್ನ ಬೇಡ. ವಿಸ್ತೃತ ಚರ್ಚೆಗೆ ಅವಕಾಶ. ದಾಬೋಲ್ಕರ್ ಸಿದ್ಧಪಡಿಸಂತ ಕರಡಿನಲ್ಲಿ ಅವರು ಒಂದು ಹೇಳಿದ್ರು, ಎಲ್ಲೂ ದೇವ್ರ ಮತ್ತು ಧರ್ಮ ಅನ್ನೋ ಶಬ್ದ ನಾವು ಯೂಸ್ ಮಾಡಿಲ್ಲ. ಕರೆಕ್ಟ್. ಅದು ಎಲ್ಲೊಂದು ಕಡೆ ಅದು ಮಿಸ್ ಇದು ಇಂಟರ್ಪ್ರಿಟೇಷನ್. ಕಾನೂನಿಗೆ ಎಂದೂ ಕೂಡ ಸಂಪೂರ್ಣವಾಗಿ ನಂಬಿಕೆ ವಿಚಾರವನ್ನು ನಾನು ಪ್ರಾಹಿಬಿಟ್ ಮಾಡ್ತೀನಿ, ಅದನ್ನು ನಿಷೇಧ ಮಾಡ್ತೀನಿ ಅಂತ ಹೇಳೋಕೆ ಬರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಕಾನೂನು ಕೆಲಸ ಕೂಡ ಮಾಡಬಾರ್ದು. ನಂಬಿಕೆಯನ್ನೇ ನಾನು ತೆಗೆದು ಹಾಕ್ತೀನಿ, ನನ್ನ ನಂಬಿಕೆ ಸರಿ, ನಿನ್ನ ನಂಬಿಕೆ ತಪ್ಪು, ಆ ರೀತಿ ಬರಬಾರ್ದು. ಆದ್ರೆ ಇಲ್ಲಿ ಕೆಲವೊಂದು ಆಚಾರಗಳು ಅದನ್ನ ತಡೆಗಟ್ಟುವಂಥದ್ದು. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಪುಟ್ಬಾತಲಿ ಗಿಣಿಶಾಸ್ತ್ರ ಹೇಳೋವನ್ನು ಯಾವುದೋ ಮರಿನಲ್ಲಿ ಶಾಸ್ತ್ರ ಜ್ಯೋತಿಷ್ಯ ಹೇಳೋವರನ್ನು ವೈಭವೀಕರಣ ಮಾಡಿದ್ದು ಮಾಧ್ಯಮಗಳು. ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ನಮ್ಮಲ್ಲಿ ಮಾಧ್ಯಮಗಳು ಏನು ವೈಚಾರಿಕ ಪ್ರಜ್ಞೆಯನ್ನು ಹುಟ್ಟಾಕ್ಲಿಕ್ಕೆ ಬಂದಂಥವು, ಅವು ಕೂಡ ಬದಲಾವಣೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕಾಗತ್ತೆ. ಖಂಡಿತ ಮತ್ತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಬ್ರೇಕ್.